hello friends, welcome back to my channel Kavya Lifestyle Vlog in Kannada. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಯ್ ಮಾಡ್ತೀನಿ. ಹೇಗಿದ್ದೀರಾ ಎಲ್ಲರೂ? ಸೊ ಕೆಲಸ ಮುಗೀತು ಇವತ್ತು. ಫುಲ್ ಸ್ಟ್ರೆಸ್ಡ್ ಔಟ್ ಆಗಿದ್ದೀನಿ. ಎಲ್ಲಾದರೂ ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ. ಓಕೆ ಓಕೆ ಸೊ ಅದಕ್ಕೆ ಸಾತ್ವಿಕು ಪಾರ್ಕಿಗೆ ಹೋಗಬೇಕು ಅಂತಿದ್ದ. ನನ್ನ ಕೆಲಸ ಮುಗಿಯೋಷ್ಟ್ರಲ್ಲಿ ತುಂಬಾ ಲೇಟ್ ಆಗೋಯಿತು. ಈಗ ಪಾರ್ಕಿಗಂತೂ ಹೋಗೋಕ್ಕಾಗಲ್ಲ. ಹಾಗೆ ಗಾಡಿನಲ್ಲಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ನಮ್ಮ ನೈಟ್ ಔಟ್ ಯಾವ ರೀತಿ ಇರುತ್ತೆ, ನಾವು ಸ್ಟ್ರೆಸ್ ಆದಾಗ ಯಾವ ರೀತಿ ಎಲ್ಲ ಸ್ಪೆಂಡ್ ಮಾಡ್ತೀವಿ ದಿನಾನ ಅನ್ನೋದನ್ನೇ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟು ನಿಮಗೆ ಸ್ಟ್ರೆಸ್ ಆದಾಗ ನಿಮ್ಮ ಮನೆಯಲ್ಲಿ ಶವರ್ ಇದ್ದರೆ ಹೋಗಿ ಶವರ್ ಕೆಳಗಡೆ ಆನ್ ಮಾಡಿ ನಿಂತ್ಕೊಂಬಿಡಿ. ಸೊ ನೀವು ಸ್ನಾನ ಮಾಡಿದಾಗ್ಲೇ ಅರ್ಧ ಸ್ಟ್ರೆಸ್ಸು ಹೋಗ್ಬಿಡುತ್ತೆ. ಸೊ ಈಗ ನಾವು ಅಷ್ಟೇ ಶವರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 8 o'clock ಆಗಿದೆ ನೈಟ್ ಈಗ. ಸೊ ವಿಡಿಯೋನಲ್ಲಿ ಕ್ಲಾರಿಟಿ ಎಲ್ಲ ಯಾವ ರೀತಿ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆದಷ್ಟು ಸೂಪರಾಗೆ ಬಂದಿರುತ್ತೆ. ಸೊ ಕೊನೆ ತನಕ ನೋಡಿ. ಚಿನಿ ಎಲ್ಗೋಗೋಣ? ಪಾರ್ಕ್ಗ ಇವಾಗ ಕ್ಲೋಸ್ ಆಗಿರುತ್ತೆ ಚಿನ್ನಮ್ಮ ಪಾರ್ಕು. ಸೊ ಗೊತ್ತಿಲ್ಲ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಿಲ್ಲ, ಬಟ್ ಜಸ್ಟ್ ಒಂದು ರೌಂಡ್ ಹಾಕ್ತೀವಿ. ಆ ಪ್ಲೇಸಸ್ಸಲ್ಲೆಲ್ಲ ಹೆಂಗಿರುತ್ತೆ ಲೈಟಿಂಗ್ಸ್, ನೈಟ್ ಟೈಮ್ ಹೆಂಗೆ ಕಾಣಿಸುತ್ತೆ, ಒನ್ ಪಾರ್ಟ್ ಆಫ್ ಬೆಂಗಳೂರು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ಚಿನಿ ಚಪ್ಪಲಿ ಓಕೆ. ಎಂದಕ್ಕೂ ಒಂದು ಸ್ಲಿಂಗ್ ಬ್ಯಾಗ್ನ ತೊಗೊಂಡ್ಬಿಡೋಣ. ಎಮರ್ಜೆನ್ಸಿಗೆ ಒಂದು ಸ್ಲಿಂಗ್ ಬ್ಯಾಗ್ ಇದ್ದರೆ ಬೆಸ್ಟು. ಸೊ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಸೊ ಕ್ಯಾಶುವಲ್ ಔಟಿಂಗ್ ಅಲ್ವಾ. ಸೊ ಬನ್ನಿ ಈಗ ಹೋಗೋಣ. ಅವನು ಎತ್ಕೋ, ಇಲ್ಲಿ ಮಿರರಲ್ಲಿ ನೋಡೋಣ. ಎಲ್ಲಿಗೆ? ನಾನು ಬರಬೇಕಾ? ಮಮ್ಮಿ ಬೇಡ, ಬಿಟ್ಟೋಗೋಣ ಅಂತ ಹೇಳ್ತಿದ್ದಾರೆ. ಹಸ್ಬೆಂಡು ಕಿರ್ಚ್ತಾ ಇದ್ದಾನೆ. ನಾವಿರೋ ಅಂಥ ಪ್ಲೇಸುಗಳಲ್ಲಿ ಕೆರೆಗಳು ತುಂಬಾ ಕಡಿಮೆ. ಈಗ ಬ್ಯಾಂಗ್ಳೂರಲ್ಲಿ ಯಾವಾಗ ನೀರಿಗೆ ಬರ ಬಂತೋ ಆವಾಗಿಂದ ಒಂದೇ ಹೊಸ ಕೆರೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೆರೆ ಇದ್ದಷ್ಟು ಪಕ್ಕದಲ್ಲಿರೋ ಮನೆಗಳಿಗೆ ತಂಪಿರುತ್ತೆ, ಗಾಳಿ ಚೆನ್ನಾಗಿ ಬರುತ್ತೆ. ಹಾಗೆ ಈ ಅಬೆ ಜಾಸ್ತಿ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು. ಈಗ ಕೆರೆಗಳು ಮಾಡ್ತಿರೋದು ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಜನರಿಗೆ. ಮಳೆ ನೀರೆಲ್ಲ ಶೇಖರಣೆ ಆಗಿ ಈ ಬಿಸಿಲುಗಾಲದಲ್ಲಿ ಸ್ವಲ್ಪ ತಣ್ಣಗಿರೋ ಹಾಗೆ ಉಪಯೋಗ ಆಗುತ್ತೆ ಈ ಕೆರೆಗಳು ಕಟ್ಟೋದ್ರಿಂದ. ನೀವೆಲ್ಲ ಏನಂತೀರಾ? ನಿಮಗೆಲ್ಲ ಹೆಂಗೆ ಅನಿಸುತ್ತೆ? ಮನೆ ಪಕ್ಕದಲ್ಲಿ ಕೆರೆ ಇದ್ದರೆ ಓಕೆನಾ, ಓಕೆ ಇಲ್ವಾ ಹೇಳಿ ನೋಡೋಣ. ಹಾಗೆ ನಾವು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಅವ್ರ ಮನೆ ಹತ್ರ ಜಾತ್ರೆ, ನಾವು ಕರೆದಿದ್ರು, ನಾವು ಮರ್ತೇ ಹೋಗಿದ್ವಿ. ಬಟ್ ನೆನಪಾಗಿ ಹೆಂಗೋ ಈಗ ಹೋದ್ವಿ ಅಲ್ಲಿ ಜಾತ್ರೆಗೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಾತ್ವಿಕೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಯಾವ ರೀತಿ ಎಂಜಾಯ್ ಮಾಡ್ದ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಆ್ಯಕ್ಚುಲಿ ಕೊಂಡ ಅಂತ ಕರಿತೀವಿ ನಾವು, ಈ ಬೆಂಕಿನಲ್ಲಿ ನಡ್ಕೊಂಡು ಹೋಗೋವಂಥದ್ದು, ಅದು ಜಾತ್ರೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮನ್ನು ಕರಗಕ್ಕೂ ಕರೆದಿದ್ರು. ಇದು ಆ್ಯಕ್ಚುಲಿ ಜರಗನಹಳ್ಳಿ ಕರಗ, ಜರಗನಹಳ್ಳಿ. ನೀವು ಇಲ್ಲಿ ಅಕ್ಕಪಕ್ಕದಲ್ಲಿರೋರು, ಜರಗನಹಳ್ಳಿ ಅಕ್ಕಪಕ್ಕದಲ್ಲಿರೋರು ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತ ನನಗೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ನನ್ನ ಲೊಕ್ಯಾಲಿಟಿನಲ್ಲಿ ಎಷ್ಟು ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಸೊ ಎಲ್ಲ ಪಕ್ಕದಲ್ಲಿ ಪಾರ್ಕ್ ಕೂಡ ಇದೆ. ಸೊ ಪಾರ್ಕಿಗೆ ಹೋಗಿ ಸಾತ್ವಿಕನ ಸ್ವಲ್ಪ ಆಟಾಡಿಸಿ ಆಮೇಲೆ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಬನ್ನಿ ಆ ಪಾರ್ಕಲ್ಲಿ ಯಾವ್ಯಾವ ರೀತಿ ಸಾತ್ವಿಕ ಆಟ ಆಡ್ತಾನೆ ಅನ್ನೋದನ್ನು ನೋಡೋರಂತೆ.
ಕರಿತಿದಾರಲ್ಲ ಅಲ್ಲಿ ನಿಲ್ಲಿಸ್ಬೇಕಂತೆ, ಅವ್ನು ಡ್ಯಾನ್ಸ್ ಮಾಡ್ಬೇಕಂತೆ. ಈಗ ಅವನು ಅಲ್ಲಿ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಪಾರ್ಕಲ್ಲೂ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೊರಗಡೆ. ನೋಡೋಣ ಈಗ ಡ್ಯಾನ್ಸ್ ಮಾಡ್ತಾನ, ಸೈಲೆಂಟ್ ಆಗಿರ್ತಾನ ಅಂತ. ಅಯ್ಯ ಹತ್ರ ಮಾಡಬೇಡ ಇರು ಮ್ಯೂಸಿಕ್ ಬಂತು ಮೊನ್ನೆ. ಬಾ ಇಲ್ಲಿ ನಿಂತ್ಕೊಬಾ ಇದ್ರ ಮೇಲೆ, ನಾನು ನೋಡ್ಕೊಳ್ತೀನಿ. ಚಿನ್ನ ಎಲ್ಲೇ ಜರುಗು, ಅವ್ನು ಹಿಡ್ಕೊ ಹಂಗೆ. ನಾನು ನೋಡ್ಕೊಳ್ತೀನಿ. ಎಲ್ಲ ನಿಂತ್ಕೊಂಬನೆ. ಏನದು? ಹಾಂ ಇನ್ನೂ ಬಂದಿಲ್ಲ ಇರೋ ಕಾಣಿಸುತ್ತೆ. ಪಪ್ಪ ನಿನ್ನ ಮ್ಯೂಸಿಕ್ ಬರ್ತಾ ಇಲ್ವಾ? ಪಪ್ಪ ಎಲ್ಲಿ ಕರ್ಕೊಂಡು ಹೋಗ್ಬೇಕು ನಿನ್ನ? ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಪಪ್ಪ? ಎಲ್ಗೂ ಬೇಡ ಅಂತ ನಡಿ. ಜೋರಾಗಿ ಮಾತಾಡ್ಬೇಕು. ಸ್ವಲ್ಪ ಕುತ್ಕೊಂಡ ನನ್ನ ಕೈಲಿ ಆಗಿಲ್ಲ, ಆಮೇಲೆ ಮೇಲೆ ಗಾಡಿಗೆ ಹೋಗ್ತೀನಿ. ಈ ಥರ ಫ್ರೀಯಾಗಿ ದಾರಿನಲ್ಲಿ ಈ ಗಾಳಿನಲ್ಲಿ ಹೋಗೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಬಂತಲ್ಲ ಮೆಟ್ರೋ, ಕೆಳಗಡೆ ಹೋಗ್ತಾ ನಾವು ನೋಡ್ಕೊಳ್ಳಿ ಹೆಂಗ್ ಮಾಡ್ತೀವಿ. ಚಿನಿ 1 2 3 ಗೋ. ಎಲ್ಲಿಂದ ಬರ್ತೀವಿ ಇಷ್ಟೊಂದು ಗಾಡಿಗಳು? ಮಕ್ಕಳು ದೊಡ್ಡವ್ರು ಆಯ್ತಾಯ್ತಾ.
ನೋಡಿದ್ರಲ್ವಾ ನಾವು ಯಾವ ರೀತಿ ನಮ್ಮ ಸ್ಟ್ರೆಸ್ಸು ಹೋಗೋದಕ್ಕೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ನಿಮಗೂ ಅಷ್ಟೇ ಸ್ಟ್ರೆಸ್ ಬಂದಾಗ ಸ್ವಲ್ಪ ಹೊರಗಡೆ ಹೋಗಿ ಚೆನ್ನಾಗಿ ಫ್ರೆಶ್ ಆಗಿರೋ ಗಾಳಿನ ಇನ್ಹೇಲ್ ಮಾಡಿ. ಹಾಗೆ ನಿಮಗೆ ಮೆಡಿಟೇಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮೆಡಿಟೇಟ್ ಮಾಡಿ. ಹಾಗೆ ಯೋಗ ಏನಾದರೂ ಪ್ರಾಕ್ಟೀಸ್ ಮಾಡೋಂಗಿದ್ರೆ ಯೋಗ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ನನಗೇನು ಇಷ್ಟ ಇಲ್ಲ. ಏನು ಮಾಡಬೇಕು ಅಂತಂದರೆ ಆರಾಮಾಗಿ ತಲೆ ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗಿ ಪಾರ್ಕ್ ಆದರೂ ಆಗಿರ್ಬೋದು, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಜಾಗ ಆಗಿರ್ಬೋದು, ಇಷ್ಟ ಆಗಿರೋ ಜಾಗಕ್ಕೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ನನಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇಷ್ಟ ಆಗಿರೋ ಜಾಗ ಅಂತಂದರೆ ನನ್ನ ಫ್ರೆಂಡ್ ಮನೆ. ಸೊ ನನಗೆ ಮೂಡ್ ಅಪ್ಸೆಟ್ ಆದಾಗ ಯಾವಾಗಲಾದರೂ ಮಾತಾಡಿಸ್ಬೇಕು ಅಂತ ಅನ್ನಿಸ್ದಾಗ ನಾನು ಅಲ್ಲೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಅಲ್ಗೋವೆ ಏನೋ ಒಂಥರ ಖುಷಿ, ಚೆನ್ನಾಗಿ ಜಾಲಿಯಾಗಿರುತ್ತೆ. ಹಾಗೆ ಇವತ್ತು ಅಲ್ಲಿ ಹಬ್ಬ ಇತ್ತು. ಸೊ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ 4 days ಹಬ್ಬ ಇದೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ನೋಡಿರ್ತೀರ ಯಾವ ರೀತಿ ದೇವರು ಏನಂತಾರೆ ಅದನ್ನು, ಹೂವಿನ ಕರಗ ಎಲ್ಲ ಎತ್ತಿದ್ರು ಅಂತ ಹೇಳಿ. ಸೊ ನೋಡೋದ್ರಲ್ಲ, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆಲ್ಲ ಯಾವ್ಯಾವ ವಿಷಯಕ್ಕೆ ತುಂಬ ಡಿಪ್ರೆಸ್ ಆಗ್ತೀರಾ ಅನ್ನೋದನ್ನು ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.